ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಿಂದ ಕನ್ನಡ ವಿಷಯದ ಪದ್ಯಭಾಗ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಇವತ್ತು ಈ ಪದ್ಯದ ಅಭ್ಯಾಸ ಭಾಗವನ್ನು ನೋಡೋಣ. ಈಗ ಮೊದಲಿಗೆ ಹೊಂದಿಸಿ ಬರೆಯಿರಿ ನೋಡೋಣ. ಕೆಳಗೆ ನೀಡಿರುವ ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ನೋಡೋಣ. ಅ ಮತ್ತು ಬ ಪಟ್ಟಿ ಇಲ್ಲಿ ಹೊಂದಿಸಿ ಬರೆದಾಗಿದೆ. ಓದೋಣ ಅದನ್ನು. ಅಕ್ಕ ಭಾವ, ಅಕ್ಕ ಭಾವ. ಮಕ್ಕಳು ಮನೆ ಮಾರು, ಮಕ್ಕಳು ಮನೆ ಮಾರು. ರೊಕ್ಕ ಸಂತೆ, ರೊಕ್ಕ ಸಂತೆ. ಸಂಸಾರ ಸಾಗರ, ಸಂಸಾರ ಸಾಗರ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡೋಣ ಪ್ರಶ್ನೆ. ಮೊದಲನೆಯ ಪ್ರಶ್ನೆ, ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ? ಉತ್ತರ ನೋಡೋಣವೇ. ತಾಯಿ ತನ್ನ ಮಗನು ಆಚಾರ ವಿಚಾರ ಹಾಗೂ ನೀತಿ ಮಾತಿನ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ. ಪ್ರಶ್ನೆ 2, ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ 3, ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ? ಉತ್ತರ, ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ದಕ್ಕೆ ಇರುವ ನೀರಿನ ಹೊಳೆಯಂತೆ ಕಾಣಿಸುತ್ತದೆ. ಪ್ರಶ್ನೆ 4, ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೇನು? ಉತ್ತರ, ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದ ಕಷ್ಟ ಸುಖಗಳನ್ನು ಧೈರ್ಯವಾಗಿ ಎದುರಿಸೋದು. ಈಗ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 5ನೆಯ ಪ್ರಶ್ನೆ, ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ? ಉತ್ತರ, ಜನಪದರ ಪ್ರಕಾರ ಜನರೆಲ್ಲ ನಾವು ಉಂಡು ಉಡುವಾಗ ನೆಂಟರಾಗುತ್ತಾರೆ. ಮುಂದಿನ ಭಾಗ ನೋಡೋಣವೇ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ 1, ಮೊದಲನೆಯ ಪ್ರಶ್ನೆ, ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ? ಉತ್ತರ ನೋಡೋಣವೇ. ತಾಯಿ ತನ್ನ ಮಗು ಆಚಾರದಲ್ಲಿ ಅರಸನಾಗಿ ನೀತಿಯಲ್ಲಿ ಪ್ರಭುವಾಗಿ ಜಗಕ್ಕೆಲ್ಲ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ. ಪ್ರಶ್ನೆ 2ನೆಯ ಪ್ರಶ್ನೆ, ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ? ಉತ್ತರ, ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಅವನು ಜಗತ್ತಿನಲ್ಲಿ ಆದರ್ಶಪ್ರಾಯವಾದ ವ್ಯಕ್ತಿಯಾಗುತ್ತಾನೆ. ಒಳ್ಳೆಯ ಗುಣಗಳಿಂದ ಸಂಸಾರವೆಂಬ ಸಾಗರವನ್ನು ಈಸಬಹುದು. ಅದಕ್ಕೆ ವಿದ್ಯಾವಂತನಾಗಬೇಕು. ಬದುಕಿನಲ್ಲಿ ಸಿರಿತನ ಬಡತನಗಳ ಶಾಶ್ವತವಲ್ಲ. ಇವೆಲ್ಲವನ್ನು ಸಮಾನ ಭಾವದಿಂದ ಎದುರಿಸಲು ಒಳ್ಳೆಯ ಗುಣಗಳು ಇರಬೇಕು ಎಂದು ಬಯಸುತ್ತಾಳೆ. ಈಗ ಪ್ರಶ್ನೆ 3, 3ನೆಯ ಪ್ರಶ್ನೆ, ಜನಪದರು ಸಂಸಾರವನ್ನು ಸಾಗರಕ್ಕೆ ಏಕೆ ಹೋಲಿಸಿದ್ದಾರೆ? ಉತ್ತರ ನೋಡೋಣವೇ. ಜನಪದರು ಸಂಸಾರವನ್ನು ಸಾಗರಕ್ಕೆ ಏಕೆ ಹೋಲಿಸಿದ್ದಾರೆ ಎಂದರೆ ಸಾಗರ ಶಾಂತವಾಗಿರುವಂತೆ ಭೀಕರವೂ ಆಗಿರುತ್ತದೆ. ಅದರಂತೆ ಸಂಸಾರದಲ್ಲಿ ಕಷ್ಟ ಸುಖಗಳೆರಡೂ ಇರುತ್ತವೆ. ಅವುಗಳನ್ನು ಎದುರಿಸಬಲ್ಲವನಿಗೆ ಅದು ಎದೆಯುದ್ದ ನೀರುಳ್ಳ ನದಿಯಂತೆ ಕಾಣುತ್ತದೆ ಎನ್ನುತ್ತಾರೆ. ಈಗ ಪ್ರಶ್ನೆ 4, ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ? ಉತ್ತರ, ಸಂಸಾರ ಸಾಗರ ಎಂಬುದು ಈಸಬಲ್ಲವನಿಗೆ ಎದೆಯುದ್ದ ನೀರಿರುವ ನದಿಯಂತೆ ಗೋಚರವಾದರೆ ಓದಬಲ್ಲವನಿಗೆ ನೆಮ್ಮದಿ ನೀಡುವ ಕೈಲಾಸದಂತೆ ಕಾಣುತ್ತದೆ. ಪ್ರಶ್ನೆ 5, ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ? ಉತ್ತರ, ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರು ಸಿರಿವಂತಿಕೆಯ ಪ್ರದರ್ಶನದಲ್ಲಿ ಅಹಂಕಾರದಲ್ಲಿ ಬಡವರನ್ನು ಬೈಬೇಡ, ಅದು ಶಾಶ್ವತವಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಈಗ ಪ್ರಶ್ನೆ 6, 6ನೇ ಪ್ರಶ್ನೆ, ಶ್ರೀಮಂತಿಕೆಯ
ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು? ಉತ್ತರ: ಶ್ರೀಮಂತಿಕೆಯ ದರ್ಪವನ್ನು ಬಡವರ ಮೇಲೆ ತೋರಬಾರದು, ಏಕೆಂದರೆ ಶ್ರೀಮಂತಿಕೆ ಶಾಶ್ವತವಲ್ಲ. ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ. ಆಗ ನೀನು ಬಡವನಾಗಬಹುದು. ಪ್ರಶ್ನೆ 7. ನಮ್ಮ ಯಾವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎಂಬುದು ಜನಪದರ ಅಭಿಪ್ರಾಯವಾಗಿದೆ? ಉತ್ತರ: ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟು ಉಂಡನೆಂದು ಅನ್ನಬೇಡ. ಈ ಮೂರು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಪ್ರಶ್ನೆ 8. ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ? ಉತ್ತರ: ಅಕ್ಕನಿದ್ದರೆ ಭಾವ, ರೊಕ್ಕವಿದ್ದರೆ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆ ಮಾರುಗಳು ಇರುವುದಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ 1. ಶ್ರೀಮಂತಿಕೆ ಸ್ಥಿರವಲ್ಲ ಎಂಬುದನ್ನು ಜನಪದರು ಯಾವ ರೀತಿ ಬಣ್ಣಿಸಿದ್ದಾರೆ? ಉತ್ತರ ನೋಡೋಣವೇ. ಶ್ರೀಮಂತಿಕೆ ಎಂಬುದು ಸ್ಥಿರವಾಗಿ ಇರುವುದಿಲ್ಲ. ಮಧ್ಯಾಹ್ನದ ಬಿಸಿಲು ಜಾರಿ ಹೋಗಿ ಸಂಜೆ ಮೂಡುವುದಕ್ಕೆ ಬಹಳ ಸಮಯ ಬೇಕಾಗಿಲ್ಲ. ಅದೇ ರೀತಿ ಸಿರಿವಂತಿಕೆ ಕಳೆದು ಹೋಗಿ ಬಡತನ ಬರುವುದಕ್ಕೂ ಬಹಳ ಸಮಯ ಬೇಕಾಗಿಲ್ಲ. ಆದ್ದರಿಂದ ಸಿರಿವಂತಿಕೆ ಇದ್ದಾಗ ಅಹಂಕಾರ ದರ್ಪಗಳನ್ನು ತೋರಿಸಬಾರದು ಎಂಬುದನ್ನು, ಬಂಗಾರ ಬಳೆಯನ್ನು ತೊಟ್ಟು ಬಡವರನ್ನು ಬೈಯಬಾರದು ಎನ್ನುತ್ತಾರೆ. ಮಧ್ಯಾಹ್ನದ ಬಿಸಿಲು ಹೋಗಿ ಸಂಜೆ ಬರುವಂತೆ ನಿನ್ನ ಸಿರಿವಂತಿಕೆ ಹೋಗಿ ಬಡತನ ಬರುತ್ತದೆ ಎಂದು ಬಣ್ಣಿಸುತ್ತಾರೆ. 2ನೆಯ ಪ್ರಶ್ನೆ: ಜನಪದರ ಪ್ರಕಾರ ನಮ್ಮ ನಡೆನುಡಿಗಳು ಶಿವನಿಗೆ ಯಾವಾಗ ಪ್ರಿಯವಾಗುತ್ತವೆ? ಉತ್ತರ: ಜನಪದರು ನಮ್ಮ ಯಾವ ನಡೆನುಡಿಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎಂಬುದನ್ನು ಹೇಳುತ್ತಲೇ ಅವುಗಳನ್ನು ಮಾಡದಿದ್ದರೆ ಶಿವನಿಗೆ ಪ್ರಿಯವಾಗುತ್ತವೆ ಎಂದು ಹೀಗೆ ಹೇಳುತ್ತಾರೆ. ಯಾರಿಗಾದರೂ ಏನಾದರೂ ಕೊಟ್ಟರೆ ಇದನ್ನು ಕೊಟ್ಟೆನೆಂಬ ಸಂತೋಷವಿದ್ದರೆ ಅದು ಶಿವನಿಗೆ ಪ್ರಿಯವಾಗುತ್ತದೆ. ಕೊಟ್ಟು ಬಿಟ್ಟೆನೆಂಬ ಸಂಕಟವಿದ್ದರೆ ಅದು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಊಟ ಮಾಡಲು ಕೊಟ್ಟ ನಂತರ ಊಟ ಕೊಟ್ಟ ತೃಪ್ತಿಯನ್ನು ಅನುಭವಿಸಿದರೆ ಶಿವನಿಗೆ ಪ್ರಿಯವಾಗುತ್ತದೆ. ಊಟವನ್ನು ಕೊಟ್ಟೆ ಎಂದು ಹಂಗಿಸಿದರೆ ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಊಟಕ್ಕೆ ಬಡಿಸಿದ ಮೇಲೆ ಆತ ಎಷ್ಟಾದರೂ ಊಟ ಮಾಡಲಿ, ಬಡಿಸುವುದು ನಮ್ಮ ಕರ್ತವ್ಯವೆಂದು ಭಾವಿಸಿ ಸಂತೋಷದಿಂದ ಬಡಿಸಿದರೆ ಶಿವನಿಗೆ ಪ್ರಿಯವಾಗುತ್ತದೆ. ಅದನ್ನು ಬಿಟ್ಟು ಎಷ್ಟು ಊಟ ಮಾಡಿದರೆಂದು ಹೇಳಿದರೆ ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಈಗ ಪ್ರಶ್ನೆ 3. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರದು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ಉತ್ತರ ನೋಡೋಣವೇ. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಜನಪದರು ಹೀಗೆ ವಿವರಿಸುತ್ತಾರೆ. ಬೆಲ್ಲವಿರುವ ಕಡೆ ಇರುವೆಗಳು ಇರುವಂತೆ, ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು. ಅಂದರೆ ಚೆನ್ನಾಗಿ ಊಟ ಮಾಡುವಷ್ಟು ಹಾಗೂ ಊಟ ಹಾಕುವ ಸಾಮರ್ಥ್ಯವಿದ್ದವರಿಗೆ ಮತ್ತು ಉತ್ತಮ ಬಟ್ಟೆಗಳನ್ನು ತೊಡಲು ಇದ್ದಾಗ ಜನರೆಲ್ಲ ನೆಂಟರಾಗಿರುತ್ತಾರೆ. ಅದೇ ಆ ಸಿರಿವಂತಿಕೆ ಎಲ್ಲ ಹೋಗಿ ಬಡತನ ಬಂದಾಗ ಒಡಹುಟ್ಟಿದ ಅಣ್ಣ ಕೂಡ ಮುಖ ನೋಡುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ. ಈಗ ಪ್ರಶ್ನೆ 4. ಹಡೆದವ್ವನ ಶ್ರೇಷ್ಠತೆಯನ್ನು ಜನಪದರು ಯಾವ ರೀತಿ ಬಣ್ಣಿಸಿದ್ದಾರೆ? ಉತ್ತರ ನೋಡೋಣವೇ. ಅಕ್ಕನಿದ್ದರೆ ಭಾವ ಹೊರತು ಅಕ್ಕನೇ ಇಲ್ಲದಿದ್ದರೆ ಭಾವ ಇರಲು ಸಾಧ್ಯವಿಲ್ಲ. ಹಾಗೆಯೇ ಹಣವಿಲ್ಲದೆ ಸಂತೆಗೆ ಹೋಗಿ ವ್ಯಾಪಾರ ಮಾಡಲು ಸಾಧ್ಯ. ಹಣವಿಲ್ಲದೆ ಸಂತೆಗೆ ಹೋಗಿ ಏನು ಮಾಡಲು ಸಾಧ್ಯ? ಆದ್ದರಿಂದ ಹಣವಿದ್ದರೆ ಮಾತ್ರ ಸಂತೆಗೆ ಹೋಗಿ ವ್ಯಾಪಾರ ಮಾಡಲು ಸಾಧ್ಯ. ಅದೇ ರೀತಿ ಮನೆ, ಆಸ್ತಿ ಎಲ್ಲವೂ ಮಕ್ಕಳಿದ್ದರೆ ಮಾತ್ರ ಸಾರ್ಥಕತೆಯನ್ನು ಹೊಂದುವುದು. ಮಕ್ಕಳೇ ಇಲ್ಲದಿದ್ದರೆ ಮನೆ ಮಾರುಗಳಿದ್ದರೂ ಪ್ರಯೋಜನವಿಲ್ಲ. ಅದರಂತೆ ತಾಯಿ ಇದ್ದರೆ ಮಾತ್ರ ನಮಗೆ ಸಾಮ್ರಾಜ್ಯ ಇದ್ದಂತೆ ಸಂತೋಷ, ನೆಮ್ಮದಿ, ಸಿರಿವಂತಿಕೆಗಳು ಸಿಗಲು ಸಾಧ್ಯ. ತಾಯಿಯೇ ಇಲ್ಲದಿದ್ದರೆ ಏನಿದ್ದರೂ ಪ್ರಯೋಜನವಿಲ್ಲ ಎಂದು ಹೇಳುವ ಮೂಲಕ ಜನಪದರು ಹಡೆದವ್ವನ ಶ್ರೇಷ್ಠತೆಯನ್ನು ಬಣ್ಣಿಸುತ್ತಾರೆ. ಪ್ರಶ್ನೆ 5. ಜ್ಯೋತಿಯೇ ಆಗು ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಜನಪದರ ಭಾವನೆಗಳೇನು? ಉತ್ತರ ನೋಡೋಣ.
ಜ್ಯೋತಿಯೇ ಆಗು ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕಾಗಿ ಅರಸಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿಯಾಗು ಎಂದು ಹೇಳುತ್ತಾಳೆ. ಸಂಸಾರ ಸಾಗರ ಈಸಬಲ್ಲವನಿಗೆ ಎದೆಯುದ್ದದ ನೀರು, ಓದುಬಲ್ಲವನಿಗೆ ಕೈಲಾಸವಿದ್ದಂತೆ ಸಿರಿವಂತಿಕೆ ಶಾಶ್ವತವಲ್ಲ, ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ. ಆದ್ದರಿಂದ ದರ್ಪ ತೋರಿಸಬಾರದು. ಕೊಟ್ಟು ಕುದಿಯುವುದು, ಇಟ್ಟು ಹಂಗಿಸುವುದು, ಎಷ್ಟು ಉಂಡ ಎನ್ನುವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ತಾಯಿ ಇದ್ದರೆ ಸಾಮ್ರಾಜ್ಯ ಎಂದು ಹಡೆದವ್ವನ ಶ್ರೇಷ್ಠತೆಯನ್ನು ಹೇಳುತ್ತಾರೆ. ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು, ಕಷ್ಟದಲ್ಲಿ ಸ್ವಂತ ಅಣ್ಣನು ಮುಖ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಜನಪದರು ಸಿರಿವಂತಿಕೆಯ ದರ್ಪವನ್ನು ಬಿಟ್ಟು ತಾಯಿಯ ಮಹತ್ವವನ್ನು ಅರಿತು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಜಗತ್ತಿಗೆಲ್ಲ ಬೆಳಕಾಗಬೇಕು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಈಗ ಮುಂದಿನ ಭಾಗ ನೋಡೋಣವೇ. ಸಂದರ್ಭದೊಡನೆ ವಿವರಿಸಿರಿ. ಮೊದಲನೆಯದು, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದ ತಾಯಿ ಹೇಳುತ್ತಾಳೆ. ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಈ ಎಲ್ಲ ಗುಣಗಳಿಂದ ಜಗತ್ತನ್ನೆಲ್ಲ ಬೆಳಗುವ ಜ್ಯೋತಿಯಾಗು ಎಂದು ಹೇಳುತ್ತಾಳೆ ಎಂದು ಹಾರೈಸುತ್ತಾಳೆ. ಎರಡನೆಯ ವಾಕ್ಯ, ಬಂಗಾರ ನಿನಗೆ ಸ್ಥಿರವಲ್ಲ. ಈ ವಾಕ್ಯವನ್ನು ಜನಪದರ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರ ತಾಯಿ ಹೇಳುತ್ತಾಳೆ. ಸಿರಿವಂತಿಕೆಯ ಅಶಾಶ್ವತೆಯನ್ನು ಹೇಳುವ ಸಂದರ್ಭದಲ್ಲಿ ಸಿರಿವಂತಿಕೆ ಬಂದಾಗ ಬಂಗಾರದ ಬಳೆ ತೊಟ್ಟು ಬಡವರನ್ನು ಬೈಯಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ. ಮಧ್ಯಾಹ್ನದ ಬಿಸಿಲು ಹೋಗಿ ಸಂಜೆ ಬರಲು ಬಹಳ ಸಮಯ ಬೇಕಿಲ್ಲ, ಅದರಂತೆ ನಿನ್ನ ಸಿರಿವಂತಿಕೆ ಹೋಗಿ ಬಡತನ ಬರುವುದಕ್ಕೆ ಬಹಳ ಸಮಯ ಬೇಕಿಲ್ಲ ಎನ್ನುತ್ತಾರೆ. ಮುಂದಿನ ವಾಕ್ಯ ನೋಡೋಣ. ಇಟ್ಟು ಹಂಗಿಸಬೇಡ. ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳುತ್ತಾರೆ. ಶಿವನಿಗೆ ಯಾವ ನಡೆನುಡಿಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ಜನಪದರು ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರೆನಬೇಡ, ಈ ಮೂರು ಗುಣಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎನ್ನುತ್ತಾರೆ. ಈಗ ಮುಂದಿನ ವಾಕ್ಯ, ಒಡ ಹುಟ್ಟಿದ್ದಣ್ಣ ಮುಖ ನೋಡ. ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳುತ್ತಾರೆ. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಜನಪದರು ಉಣಲು ಉಡಲು ಇರುವಾಗ ಜನರೆಲ್ಲ ನೆಂಟರು, ಕಷ್ಟ ಬಂದಾಗ ಒಡ ಹುಟ್ಟಿದ ಅಣ್ಣನೂ ಕೂಡ ಮುಖ ನೋಡುವುದಿಲ್ಲ ಎನ್ನುತ್ತಾರೆ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.